ಅಯ್ಯೋ ನಾನ್ ಈ ಹಾಡ್ನ ಗೌರಿ ಡ್ಯುಯೆಟ್ ಹಾಡ್ನ ಒಬ್ರೇ ಹಾಡಿದ್ರೆ ಚೆನ್ನಾಗಿರಲ್ಲ. ನಾನು ನಿನ್ ಜೊತೆ ಹಾಡ್ಲಾ? ತರ್ಲೆ ನೀನು ಬಾರೋ. ಶುಭ ಕಾರ್ಯ ನಡೆಯೋ ಜಾಗದಲ್ಲಿ ಬರಲ್ಲ ಅನ್ಬಾರ್ದು. ಇದೊಂದು ದೊಡ್ಡ ಪ್ಯಾಲೇಸ್, ಶುಭ ಕಾರ್ಯ. ನನಗೆ ಬೇರೆ ಕೆಲಸ ಇದೆ, ನೀನ್ ಹೋಗು. ಮೊಂಡ ನನ್ ಮಾತೆ ಕೇಳಲ್ಲ. ನನ್ ಜೊತೆ ಡ್ಯುಯೆಟ್ ಹಾಡ್ಬೇಕಾ ನೀನಾ? ಆಯ್ತು, ಮುಗಿಸ್ಬಿಡ್ಲಾ? ಬಾಯ್ಲಿ, ನಾನೊಂದು ಹುಡುಗಿ ನೋಡಿದ್ದೆ, ಮದ್ವೆ ಆದ್ರೆ ಅವಳೇ ಆಗೋದು ಅಂತ ಹೇಳಿದ್ನಲ್ಲ. ಹೌದು, ಅವಳು ಇಲ್ಲೇ ಇದ್ದಾಳೆ. ಇಲ್ಲೇ ಅವಳ? ಯಾರಲ್ಲ ಅದು? ಬಾತಾತ ಅವಳನ್ನ ಯಾರು ಅನ್ಕೊಂಡೆ? ನಮ್ ಸೀತಾರಾಮ್ ಮಗಳು ಕಣ್ಣ. ಅಮ್ಮ ಎಲ್ಲ ಬನ್ನಿ, ಇಲ್ಲಿ ಬನ್ನಿ. ಸಾವಿತ್ರವ್ವ, ನಿನ್ ಮಗ ಎಂತ ಕೆಲಸ ಮಾಡೋ ನೋಡ್ದ? ಏನ್ ಮಾವ? ಅರೆ ಸೀತಾರಾಮ್, ಇನ್ನೂ ಅಲ್ಲೇ ಯಾಕೆ ನಿಂತ್ಕೊಂಡಿದ್ದೀರಾ? ಬನ್ನಿ. ಬಂದೆ ಯಜಮಾನ್ರೆ. ವಿಶಾಲಮ್ಮ, ನಿಮ್ ಸೊಸೆನ ಕರ್ಕೊಂಡ್ ಬನ್ನಿ. ಸೀತಾರಾಮ್, ಇಂತ ಒಳ್ಳೆ ಕಾರ್ಯ ನಡೆಯಕ್ಕೋಸ್ಕರ ಇರ್ಬೇಕು ನಮ್ಮಂತ ದೊಡ್ಡ ಮನಸ್ಸರು ಇಲ್ಲಿಗೆ ಬರೋಂಗ್ ಮಾಡಿದ್ದು. ಅಳಿ ಅಂದ್ರೆ ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬರ್ಗೊಂದು ಫೋನ್ ಹಾಕಿ. ಈಗ ಮಾಡಿ ಯಜಮಾನ್ರೆ. ನೀವೇನ್ ಮಾತಾಡ್ತಾ ಇದ್ದೀರೋ ನನಗೆ ಅರ್ಥ ಆಗ್ತಾ ಇಲ್ಲ. ಆಯ್ತದೆ, ಎಲ್ಲ ಅರ್ಥ ಆಯ್ತದೆ. ಮಾವ ಫೋನ್. ಅಮ್ಮ ಹೋಮ್ ಮಿನಿಸ್ಟರ್ ಸಾಹೇಬ್ರೆ, ನಿಮ್ ಮಗ ಒಂದ್ ಬಂಗಾರದಂತ ಹುಡುಗಿನ ಮದುವೆ ಆಯ್ತೀನಿ ಅಂತ ಹೇಳ್ತವನೆ. ಹುಡುಗಿ ಯಾರು ಗೊತ್ತಾ? ನಮ್ ಸೀತಾರಾಮ್ ಮಗಳು. ಮನೆಗ್ ನಾನೇ ಯಜಮಾನ ಆದ್ರು ಹುಡುಗನ್ ತಂದೆ ನೀನಲ್ವಾ, ಅದಕ್ಕೆ ನಿಂಗೊಂದ್ ಮಾತು ತಿಳಿಸ್ಬಿಡವ ಅಂತ ಫೋನ್ ಮಾಡಿದೆ. ಎಲ್ಲ ನಾನು ನೋಡ್ಕಂತೀನಿ. ಒಂದ್ ನಿಮಿಷ. ಜೂನಿಯರ್ಗೆ ಆಶೀರ್ವಾದ ಮಾಡಿ. ಜೂನಿಯರ್ ತಗಪ್ಪ. ಯಾಕ್ರಿ ಬೆಟ್ಟಗಾಗ್ಬಿಟ್ರಿ? ಸೀತಾರಾಮ್, ಖುಷಿ ಪಡೋ ಇಸ್ಯಾ ನಗರಿ ಬಸಿ. ನನಗೆ ನನ್ನ ಮೊಮ್ಮಗನ ಆಸೆ ಮುಖ್ಯ. ಅವನ ಆಸೆ ಈಡೇರ್ತದೆ ಅಂದ್ರೆ ನನ್ನ ಪ್ರಾಣ ಕೂಡ ಕುಸಿದ್ದ. ಅವನ ಆಸೆಗೋಸ್ಕರ ನಿನ್ ಪ್ರಾಣ ಹೋಗ್ಬೇಕು? ಬೇಕಾದ್ರೆ ಅವನ್ ಪ್ರಾಣನೇ ಹೋಗ್ಲಿ. ಅಮ್ಮೋ ಬಿಡ್ತು ಅನ್ನವ, ನಿನ್ ಸೋದರಳಿ ಅಲ್ವಾ? ಅಮ್ಮೋ ಬವ್ವ, ಈ ಸೀರೆ ತಗ. ನಿಶ್ಚಿತಾರ್ಥದ ಕಾರ್ಯ ನಿನ್ನಿಂದನೇ ಶುರು ಆಗ್ಲಿ. ನೀನ್ಯಾಕ ಹಂಗೆ ನಿಂತ್ಕೊಂಡ್ಬಿಟ್ಟೆ ಬವ್ವ? ಸಾವಿತ್ರು, ನಿನ್ ಸೊಸೆಗೆ ತೂಕವಾಗಿರೋ ಬಂಗಾರ ಹಾಕು. ಐನೋರೆ, ಶುರು ಮಾಡ್ಕೊಳ್ಳಿ. ಏನ್ರಿ ಸೀತಾರಾಮ್, ಅಂತೂ ನಮ್ಗೆ ಬೀಗರಾಗ್ಬಿಟ್ರಲ್ಲ. ಹಾಯ್ ಲಕ್ಕಿ ಗರ್ಲ್. ಅನ್ಕೊಂಡೆ ಆಲ್ ಆಫ್ ಎ ಸಡನ್ ಎಲ್ಲ ಆಗೋಯ್ತು ಅಂತ ಥ್ರಿಲ್ ಆಗ್ತಾ ಇದೆಯಾ? ನಾನು ಎಷ್ಟೋ ಹುಡುಗಿಯರ್ನ ನೋಡ್ಬಿಟ್ಟಿದ್ದೀನಿ, ಆದ್ರೆ ಅವ್ರಿಗೆಲ್ಲ ನನ್ ಗೆಸ್ಟ್ ಹೌಸ್ವರೆಗೂ ಬರೋಷ್ಟು ಕ್ವಾಲಿಟಿ ಮಾತ್ರ ಇತ್ತು. ಬಟ್ ನಾನು ನೋಡಿದ ತಕ್ಷಣ ಬೌಲ್ಡ್ ಆಗೋದೆ. ಅದಕ್ಕೆ ನನ್ನ ಬೆಡ್ರೂಮ್ ವರೆಗೂ ಬರೋ ಅದೃಷ್ಟನ ನಿನಗೆ ಕೊಟ್ಟಿದ್ದು. ಸೊ ಯು ಆರ್ ವೆರಿ ವೆರಿ ಲಕ್ಕಿ. ಯಾಕೆ, ಏನಾಯ್ತು? ನನ್ಗೆ ಅರೇಂಜ್ ಮ್ಯಾರೇಜ್ ಅಂದ್ರೆ ಇಷ್ಟ ಇಲ್ಲ. ಅಂದ್ರೆ ಲವ್ ಮ್ಯಾರೇಜ್ ಇಷ್ಟನಾ? ಇದು ಅಷ್ಟೇ, ಲವ್ ಅಟ್ ಫಸ್ಟ್ ಸೈಟ್. ಈಗ್ಲೂ ಕಾಲ ಮಿಂಚಿಲ್ಲ. ಇವತ್ತಿಂದ ಮದುವೆ ಆಗೋವರೆಗೂ ಲವ್ ಮಾಡು. ಫ್ರಮ್ ಟುಡೇ ಆನ್ವರ್ಡ್ಸ್ ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ಮೀ ಅಂಡ್ ಟ್ರೆಸ್ಪಾಸರ್ಸ್ ವಿಲ್ ಬಿ ಪ್ರಾಸಿಕ್ಯೂಟೆಡ್. ಇನ್ ಮುಂದೆ ನಿನ್ ದೃಷ್ಟಿ ನನ್ ಮೇಲೆ ಮಾತ್ರ ಬಿಡ್ಬೇಕು. ನಿನ್ ಮೇಲೆ ಯಾರ ದೃಷ್ಟಿನೂ ಬೀಳ್ಬಾರ್ದು. ಹಾಗೇನಾದ್ರೂ ಬಿದ್ರೆ ಅವರನ್ನ ಜೀವ ಸಹಿತ ಉಳಿಸೋದಿಲ್ಲ. ಬಾಯ್. ಗೌರಿ, ತುಂಬಾ ಖುಷಿ ಆಗ್ತಿದೆ ಕಣಮ್ಮ. ಬಂದವರೆಲ್ಲ ನಿನ್ನ ಅದೃಷ್ಟದ ಬಗ್ಗೆ ಮಾತಾಡೋರೆ. ಅಷ್ಟೇ ಖುಷಿ ನಿಮ್ಗೂ ಆಗಿದೆ ಅಲ್ವಪ್ಪ? ಅಲ್ಲ ರೀ, ನೀವೇ 100 ಸಲ ಹೇಳಿದೀರ ಅವನ್ ಎಂತ ಕೆಟ್ಟ ಮನುಷ್ಯ ಅಂತ.
ಕುಲ ಗೋತ್ರ ಇಲ್ದೆ ಹೋದ್ರೂ ಪರವಾಗಿಲ್ಲ, ಗುಣನೇ ಇಲ್ದೇ ಇರೋನ್ಗೆ ಮಗಳನ್ನ ಹೇಗ್ರಿ ಕೊಡೋದು? ನಾನಂತೂ ಈ ಮದ್ವೆಗೆ ಒಪ್ಪೋದಿಲ್ಲ. ಮುಚ್ಚ ಬಾಯಿ. ಗೌರಿ ನಂಗೇನ್ ಮಗಳಲ್ವಾ? ಅವಳ ಮೇಲೆ ನಂಗೇನ್ ಪ್ರೀತಿ ಇಲ್ವಾ? ಇಡೀ ರಾಜ್ಯನೇ ಅವ್ರ ಕೈಲಿದೆ. ಅವ್ರ ಆಸೆ ಪಟ್ರೆ ನಾವು ಉಸಿರಾಡೋದನ್ನು ನಿಲ್ಲಿಸಬೇಕಾಗತ್ತೆ. ಹಾಗಂತ ಗಿಣಿಯನ್ ಸಾಕಿ ಗಿಡಗನ ಕೈ ಕೊಡಕ್ಕಾಗುತ್ತೇನಾ? ಅದನ್ನು ಬಿಟ್ರೆ ನಮ್ಗಿರೋದು ಎರಡೇ ದಾರಿಯಮ್ಮ. ಒಂದು ಗೌರಿ ಆಸೆನ ಬಲಿ ಕೊಡೋದು, ಇಲ್ಲ ನಾವೆಲ್ಲ ಬಲಿ ಆಗೋದು. ಗೌರಿ, ಅವನು ನಿನ್ನನ್ನ ಬೇರೆ ದೃಷ್ಟಿಯಲ್ಲಿ ನೋಡ್ದೇನೆ ಮದುವೆ ಒಪ್ಕೊಂಡಿದ್ದಾನಮ್ಮ. ಅದೇ ಒಂದು ಅದೃಷ್ಟ ನೋಡು. ನಾವಿಷ್ಟಪಟ್ಟಿದ್ದು ಸಿಗ್ಲಿಲ್ಲ ಅನ್ನೋದಕ್ಕಿಂತ ನಮಗ್ ಸಿಕ್ಕಿದ್ದನ್ನು ಒಪ್ಕೋಬೇಕಮ್ಮ. ಸಿಕ್ಕಿದ್ದನ್ನು ಒಪ್ಕೋಬೇಕು. ಅದೇನ್ರಿ ನೀವು? ನಾನ್ ಮದ್ವೆ ಆದಾಗ್ಲಿಂದ ಒಂದ್ ದಿವಸನೂ ನಿಮ್ ಕಣ್ಣಲ್ಲಿ ನೀರ್ ನೋಡ್ಲಿಲ್ಲ. ಈಗ ಹೀಗೆ ಅಳ್ತಾ ಕೂತ್ಬಿಟ್ರೆ ಹೇಗೆ? ನಮ್ಗೆ ಯಾರು ಧೈರ್ಯ ಹೇಳ್ತಾರೆ? ಸಮಾಧಾನ ಮಾಡ್ಕೊಳ್ಳಿ, ಆ ದೇವ್ರಿದ್ದಾನೆ. Bye, man. Thank you. Okay, come on. Bye. ಬಾಯ್. ಹಾಯ್ ಗೌರಿ, ನಿನ್ಗೋಸ್ಕರನೇ ಕಾಯ್ತಾ ಇದ್ವಿ. ಇವ್ರು ಗೊತ್ತಲ್ಲ? ಮರ್ತ್ಬಿಟ್ರ? ಅದೇ ಚಾಕು ಲವ್. ನೀನೇನು ಇವನ್ ಜೊತೆ? ಇದೇ ಕಣೆ ಲವ್ ಅಂದ್ರೆ. ಇನ್ಸಿಡೆಂಟ್ ಆದ್ಮೇಲೆ ಗೊತ್ತಾಯ್ತು ಇವ್ರು ತುಂಬಾ ಒಳ್ಳೆಯವರು ಅಂತ. ಇವ್ರನ್ನ ಮಿಸ್ ಮಾಡ್ಕೋಬಾರ್ದು ಅಂತ ಇವತ್ ಬೆಳಗ್ಗೆ ಹೋಗಿ ನಾನೇ ಐ ಲವ್ ಯು ಅಂತ ಹೇಳ್ಬಿಟ್ಟೆ. ಥ್ಯಾಂಕ್ ಗಾಡ್. ಥ್ಯಾಂಕ್ ಗಾಡ್ ಅಲ್ಲ ಗೌರಿ ಅವರೇ, ಥ್ಯಾಂಕ್ ಬಸ್ವ. ಅವರಿಂದನೇ ನನಗೆ ಪ್ರೀತಿ ಅಂದ್ರೆ ಏನು ಅಂತ ರಿಯಲೈಸ್ ಆಗಿದ್ದು. ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳೋಣ ಅಂತ CCB ಆಫೀಸ್ಗೆ ಹೋಗಿದೆ. ಅಲ್ಲಿ ಬಸವಣ್ಣವ್ರು ಯಾರು ಇಲ್ಲ ಅನ್ಬಿಟ್ರು. ಹೇಗೂ ನಿಮ್ಗೆ ಬಸವ ಅವ್ರು ತುಂಬಾ ಕ್ಲೋಸ್ ಅಲ್ವಾ, ಅದಕ್ಕೆ ನಿಮ್ಮನ್ನ ಹುಡ್ಕೊಂಡು ಬಂದೆ. ಗೌರಿ ಅವರೇ, ಅವ್ರ ನಂಬರ್ ಇದ್ರೆ ಕೊಡ್ತೀರಾ ಪ್ಲೀಸ್? ನಂಬರ? ನಿನ್ ಮೊಬೈಲ್ ಅಲ್ಲಿ ಬಸ್ವನ್ ನಂಬರ್ ಇದೆಯಲ್ಲ, ಮಾಡೆ ತಗೋ, ಮಾಡ್ಕೊಡು. ಪ್ಲೀಸ್ ಪ್ಲೀಸ್ ಮಾಡ್ಕೊಡಿ ಗೌರಿ ಅವರೇ. ಗೌರಿ, ಥ್ಯಾಂಕ್ ಯು ಗೌರಿ, ಥ್ಯಾಂಕ್ ಯು ಗೌರಿ, ಥ್ಯಾಂಕ್ ಯು ವೆರಿ ವೆರಿ ಮಚ್. ಮೊನ್ನೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿರೋ ತರ ಆಕ್ಟ್ ಮಾಡ್ದೆ ಅಲ್ಲ? ನೀನ್ ಫೋನ್ ಮಾಡಿರೋ ಸಂತೋಷದಲ್ಲಿ ನನ್ನ ಹಾರ್ಟ್ ಬೀಟ್ ನನಗೆ ಕೇಳಿಸ್ತಾ ಇದೆ. ಕೇಳು. ಕೇಳಿಸ್ತಾ ಗೌರಿ? ಎಷ್ಟು ಫಾಸ್ಟ್ ಆಗಿ ಹುಡ್ಕೋತಾ ಇದೆ. ಏನಾದ್ರೂ ಮಾತಾಡು ಗೌರಿ. ಅಟ್ಲೀಸ್ಟ್ ಹಲೋ ಅಂತಾದ್ರೂ ಹೇಳು. ನನಗೆ ಐ ಲವ್ ಯು ಅಂತ ಹೇಳಿದಷ್ಟು ಸಂತೋಷ ಆಗುತ್ತೆ. ಕನೆಕ್ಟ್ ಆಯ್ತಾ? ಹಲೋ ಬಸವ ಸರ್, ನಾನ್ ಸರ್ ಮೋಹನ. ಮೋಹನ್ನ? ಇದು ಗೌರಿ ನಂಬರ್ ತಾನೆ? ಹೌದು ಸರ್. ಅವತ್ತು ಚಾಕು ಹಿಡ್ಕೊಂಡು ಸರೋಜನ್ ಪ್ರಾಣ ತೆಗೆಯಕ್ ಹೋಗಿದ್ನಲ್ಲ, ಆ ಬ್ಲಡಿ ಫುಲ್ ನಾನೇ ಸರ್. ನೀನಾ? ಹೇಳು. ನಿಮ್ ಮಾತು ನಿಜ ಆಯ್ತು ಸರ್. ಸರೋಜನ ಇವತ್ತು ನನ್ನ ಹತ್ರ ಬಂದು ನನ್ಗೆ ಐ ಲವ್ ಯು ಅಂತ ಹೇಳಿದ್ರು ಸರ್. ನಿಮ್ಗೋಸ್ಕರ ಇಡೀ CCB ಡಿಪಾರ್ಟ್ಮೆಂಟ್ ಹುಡುಕ್ದೆ ಸರ್. ಒಳ್ಳೆ ಟೈಮ್ ಗೌರಿ ಅವ್ರು ಸಿಕ್ಕಿ ನಿಮ್ಗೆ ಫೋನ್ ಮಾಡ್ಕೊಟ್ರು ಸರ್. ನೀನ್ ಅಲ್ಲೇ ಇರೋ, ನಾನೇ ಬರ್ತೀನಿ. ಇಲ್ಲ ಸರ್, ನಿಮ್ಮ ಹತ್ರ ನಾವೇ ಬರ್ತೀವಿ ಸರ್. ಥ್ಯಾಂಕ್ ರೀ, ಥ್ಯಾಂಕ್ಸ್. ಹಲೋ ಹಲೋ. ಬಾ ಸರೋಜಾ, ಬಾಯ್ ರೀ. ಬಾಯ್ ಗೌರಿ. ಗೌರಿ, ಗೌರಿ, ಶೂಟ್ ಮಾಡ್ಬಿಟ್ರು, ಶೂಟ್ ಮಾಡ್ಬಿಟ್ರು. ನನ್ ಬಸವನ್ ಶೂಟ್ ಮಾಡ್ಬಿಟ್ರು. ಯಾರು ಯಾರನ್ನ ಶೂಟ್ ಮಾಡಿದ್ರು? ಬಸವ, ಬಸವ. ಗೌರಿ, ಏನಾಯ್ತು ನಿನ್ಗೆ? ಐ ಆಮ್ ಸಾರಿ ಮ್ಯಾಮ್, ಐ ಆಮ್ ಸಾರಿ, ಐ ಆಮ್ ಡಿಸ್ಟರ್ಬ್. ಗೌರಿ, ಗೌರಿ,
ಒಂದ್ ನಿಮಿಷ ಗೌರಿ. ಗೌರಿ, ನಿನ್ ಫೋನ್ ಕಾಲ್ ಬಂದ್ಮೇಲೆ ಎಕ್ಸೈಟ್ಮೆಂಟ್ ತೊಡ್ಕೊಳಕ್ಕಾಗದೆ ಕಾಲೇಜ್ ಹತ್ರ ಹೋಗಿದ್ದೆ. ಜಸ್ಟ್ ಪಾಸ್ ಅದ ಅಂತ ಗೊತ್ತಾಯ್ತು, ಅದಕ್ಕೆ ಅಲ್ಲಿಗೆ ಬಂದೆ. ಆ ಮೋಹನ್ ಸರೋಜ ಸಿಕ್ಕಿದ್ರು. ಅವನಂತೂ ನಾನು ತಪ್ಕೊಂಡು ಮುದ್ದಾಡಿ 1000 ಸಲ ಥ್ಯಾಂಕ್ಸ್ ಹೇಳ್ಬಿಟ್ಟ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಾನು ಅವನಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅವನಿಂದ ತಾನೇ ನಿನ್ ಕೋಪ ಕರಗಿದ್ದು. ಈ ವಿಷಯನ ನಮ್ಮ ಅತ್ತಿಗೆ ಹೇಳ್ದೆ. ನಮ್ಮ ಅತ್ತಿಗೆ ಅಂತೂ ಫುಲ್ ಖುಷ್. ಮೊದಲು ಗೌರಿನ ಮನೆ ಕರ್ಕೊಂಬಂದ್ರು. ಬಾ ಗೌರಿ ಮನೆಗೆ ಹೋಗೋಣ. ಏನ್ ಗೌರಿ ಇನ್ನೂ ಯಾಕೆ ಮಾಡ್ತಿದ್ಯಾ? ಮನುಷ್ಯನಿಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗ್ಬೇಕು. ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ನನ್ ನೆಮ್ಮದಿ ಆಗಿರಕ್ ಬಿಟ್ಬಿಡು. ಪ್ಲೀಸ್ ಲೀವ್ ಮೀ ಅಲೋನ್. ಅಲ್ಲ ನಾನು ಏನ್ ಮಾಡ್ದೆ ಅಂತ ಕೋಪ ಮಾಡ್ಕೊಂಡಿದ್ಯಾ? ಹೇ, ನನ್ ಮಾತು ಕೇಳೋ ಗೌರಿ. ಇದು ಗೊತ್ತಿಲ್ಲ ಬೂಡೆ ನಿಂದ ನಂದ ಅಂತ. ಶೂಟ್ ಮಾಡೋ. ನೋ. ಅವನು ಹೊಡಿತಾವನೆ ಹೊಡಿತಾವನೆ. ನಮ್ಮ ಏರಿಯಾಗೆ ಬಂದು ನನ್ನ ಮೇಲೆ ಕೈ ಮಾಡ್ತೀರಾ ನನ್ನ ಮಕ್ಕಳ? ಗೊತ್ತಾಗಿದ್ಯಾ ನಿನ್ಗೆ? ಓ, ನೀನಿನ್ನು ಬೈಯೋದ್ ಫಿನಿಶ್ ಮಾಡಿಲ್ವಾ? ಓ, ಕಂಟಿನ್ಯೂ ಮಾಡು. ನೀನ್ ಕೈ ಮಾಡಿದ್ದು ಯಾರ ಮೇಲೆ ಅಂತ ಗೊತ್ತಾ ನಿನ್ಗೆ? ಅವ್ರು ಯಾರು ಅಂತ ನಾನೇ ಕನ್ಫ್ಯೂಷನ್ ಇದ್ದೀನಿ. ನಿನಗೆ ಗೊತ್ತಾ? ಪಂಪಾಪತಿ ಮೊಮ್ಮಗ, ಜೂನಿಯರ್ ಪಂಪಾಪತಿ. ಜೂನಿಯರ್ ಪಂಪಾಪತಿನ? ಅವನಿಗೆ ಏನ್ ಬಂತು ನನ್ನ ಹತ್ರ ವಾದತಿನ ಗ್ರಾಚಾರ? ಹೌದು, ಅವನ್ ಯಾಕೆ ನನ್ ಮೇಲೆ ಜಗಳಕ್ಕೆ ಬಂದ? ಅವನ್ ಮದ್ವೆ ಆಗೋ ಹುಡುಗಿನ ಫಾಲೋ ಮಾಡಿ ಡಿಸ್ಟರ್ಬ್ ಮಾಡಿದ್ರೆ ಯಾರಕ್ ತಾನೇ ಕೋಪ ಬರಲ್ಲ? ಮದುವೆ ಆಗೋ ಹುಡುಗಿನ? ಯಾರು? ನಾನೇ. ನನ್ಗೂ ಅವನ್ಗೂ ಎಂಗೇಜ್ಮೆಂಟ್ ಆಗಿದೆ. ಎಂಗೇಜ್ಮೆಂಟಾ? ನೀನೇನ್ ಹೇಳ್ತಿದ್ಯಾ ಗೌರಿ? ಅದೆಲ್ಲ ನಿನಗೆ ಬೇಡದೇ ಇರೋ ವಿಷಯ. ಮೊದಲಿಂದ ಹೊರಟೋಗು. ಅವ್ರು ಯಾವ ಕ್ಷಣದಲ್ಲಾದ್ರೂ ಬರ್ತಾರೆ. ಪ್ಲೀಸ್ ಬಸ್ವಾ, ಮೊದಲಿಂದ ಹೊರಟೋಗು. ಬಸ್ವಾ, ಬಸ್ವಾ. ನನ್ನ ಮುಖ ತೋರಿಸ್ಬೇಡ ಅಂತ ಹೇಳಿದೆ ತಾನೆ? ಮತ್ತೆ ಯಾಕೆ ರಿಕ್ವೆಸ್ಟ್ ಮಾಡ್ತಿದ್ಯಾ? ಬರ್ಲಿ, ಯಾವ ನನ್ ಮಗ ಆದ್ರೂ ಬರ್ಲಿ, ನಾನು ನೋಡ್ತೀನಿ. ಹಾಗೆಲ್ಲ ಹೇಳ್ಬೇಡ ಬಸ್ವಾ, ಪ್ಲೀಸ್ ನನ್ ಮಾತ್ ಕೇಳು. ಇಲ್ಲಿಂದ ಹೊರಟೋಗು ಬಸ್ವಾ, ಪ್ಲೀಸ್ ಬಸ್ವಾ. ನೀನೇ ಹೋಗು, ಅವನ್ನ ಮದುವೆ ಮಾಡ್ಕೊಂಡು ಸುಖವಾಗಿರು. ನನಗೇನಾದ್ರೂ ನಿನಗೇನು?
ಅವರೇ ನನ್ನ ಪ್ರಾಣ ತೆಗಿತಾರ? ತೆಗಿಲಿ. ಆಲ್ರೆಡಿ ನೀನೇ ನನ್ನ ಅರ್ಧ ಪ್ರಾಣ ತೆಗೆದುಬಿಟ್ಟಿದ್ಯಲ್ಲ. ಪ್ಲೀಸ್ ಬಸವ, ಬಸವ ಪ್ಲೀಸ್ ನನ್ನ ಮಾತು ಕೇಳು ಬಸವ. ಪಂಪಾಪತಿ ಅಂತ ಪಂಪಾಪತಿ. ಪ್ಲೀಸ್ ಬಸವ, ಪ್ಲೀಸ್ ಬಸವ, ನಾನು ಹೇಳ್ತಾ ಇರೋದನ್ನ ಸ್ವಲ್ಪ ಅರ್ಥ ಮಾಡ್ಕೋ. ಅವ್ರು ನಿನ್ನ ಸುಮ್ಮನೆ ಬಿಡೋದಿಲ್ಲ. ನನಗೋಸ್ಕರ ಇಲ್ಲಿಂದ ಹೊರಟೋಗು ಬಸವ. ಏ ಜೂನಿಯರ್, ಸೈನ್ಯ ಕಟ್ಕೊಂಡು ಎಲ್ಲಿಗ್ಲ ಹೊಂಟೆ? ಯಾರಿಗಿಟ್ಟಿದ್ಯಾ ಮುಹೂರ್ತವ? ಬಾ ಇಲ್ಲೇ ಬಾ. ಏನ್ಲ ಇದು? ಮೈ ಮೇಲೆಲ್ಲ ಗಾಯ, ಏನಾಯ್ತು? ಕಾರ್ ಆಕ್ಸಿಡೆಂಟ್ ಆಯ್ತು. ಹಂಗ್ ಕಾಣ್ತಿಲ್ವಲ್ಲ ಅಪ್ಪ, ಇವ್ನ ಏನೋ ತಪ್ಪು ಮಾಡಿರ್ತಾನೆ, ಅದಕ್ಕೆ ಸರಿಯಾಗಿ ಕೊಟ್ಟಿರ್ತಾರೆ ಅಲ್ವೇನೋ? ಇಲ್ಲ, ಆಕ್ಸಿಡೆಂಟೇ. ಆ ಆಕ್ಸಿಡೆಂಟ್ ಮಾಡಿದ ಒಂದು ಸತ್ತೋದ ತಾನೆ? ಇಲ್ಲ, ತಪ್ಪಿಸ್ಕೊಂಡ. ಈಗಲೇ ಅವ್ನು ಹಿಡಿದು ಅದೇ ಸೆಂಟರ್ ಮುಂದೆ ಹೂತಾಕ್ಬಿಡ್ತೀನಿ. ನಿಂತ್ಕೊಳ್ಳ. ಮದುವೆ ಹತ್ರ ಮಾಡಿಕೊಂಡು ಏನ್ಲ ಇವೆಲ್ಲ? ಆ ಕೆಲಸ ಮಾಡಕ್ ಬೇರೆ ಜನ ಇಲ್ವಾ? ನಿನಗೆ ಎಷ್ಟು ಏಟ್ ಬಿದ್ದಿರ್ಬೇಕಾದ್ರೆ ಅವನಿಗಿನ್ನ ಎಷ್ಟು ಏಟ್ ಬಿದ್ದಿರ್ಬೇಕು? ಏಯ್, ಅವನು ಯಾವ ಆಸ್ಪತ್ರೆ ಆಗಿದ್ರು ಸರಿ, ಹುಡುಗಿ ಕೇಳ್ಕೊಂಬಂದ್ರಲ್ಲ, ಅಮ್ಮ ಹುಡುಗ ಬೆಣ್ಣೆ ತಗೊಂಬವ್ವ.